ನಮಸ್ಕಾರ. ಅತಿಥಿ ಉಪನ್ಯಾಸಕರ ಒಂದು ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳಿಗೆ ಇವತ್ತಿಂದ ಆ್ಯಸ್ ಪರ್ ದ ಒಂದು ಸ್ಕೆಡ್ಯೂಲರ್ ಪ್ರಕಾರ ಏನು ಒಂದು ಸ್ಕೆಡ್ಯೂಲ್ ಕೊಟ್ಟಿದ್ರು ಅವರು, ಅದರ ಪ್ರಕಾರ ಏನಂತಂದರೆ ಇವತ್ತಿಂದ ಒಂದು ಮೆರಿಟ್ ಆಧಾರದ ಮೇಲೆ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕಿತ್ತು. ಓಕೆನಾ. ಸೊ ಆದರೆ ಕಾರಣಾಂತರಗಳಿಂದ ಈಗ ನೋಡಿ ಇವತ್ತು ಏನಾದರೂ ಬರಲಿಲ್ಲಪ್ಪ ಅಂದರೆ ಅದಕ್ಕೆ ಒಂದು ಕಾರಣ ಕೂಡ ಅಂತಿದೆ. ಅದಕ್ಕೆ ಏನು ಕಾರಣ ಅನ್ನೋದನ್ನು ಕೂಡ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತೇನೆ, ವಿಡಿಯೋ ಪೂರ್ತಿಯಾಗಿ ನೋಡಿ. ಈಗಾಗಲೇ ಅವರು ಹಿಂದಿನ ತಾರೀಕಿನಂದು ಕಾರ್ಯಭಾರದ ಬಗ್ಗೆ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಿತ್ತು. ಬಟ್ ಅವರೇನು ಮಾಡಿದ್ದಾರೆ, ಟೆಲಿಗ್ರಾಮ್ದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಒಂದಿಷ್ಟು ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ. ಲಿಸ್ಟ್ ಬಿಡೋ ಬದಲು ಒಂದು ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ. ನೀವು ಕೂಡ ಟೆಲಿಗ್ರಾಮ್ದಲ್ಲಿ ಕೂಡ ಜಾಯ್ನ್ ಆಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲಿ ನೀವು ಓದಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಏನಂತ ಹೇಳಿದಾರೆ ಅಂದರೆ ಎಸ್ ಆರ್ ನೋ ಇದರ ಬಗ್ಗೆ ಹೇಳಿದವರು ಯಾರು ಎಸ್ ಅಂತ ಕೊಟ್ಟಿದ್ದಾರೆ ಅವ್ರಿಗೆ ಈ ಥರ, ಮತ್ತು ನೋ ಅಂದವ್ರಿಗೆ ಈ ಥರ ಅಂತ ಕೊಟ್ಟಿದ್ದಾರೆ. ಆದರೆ ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ, ಕಾರ್ಯಭಾರದ ಒಂದು ಪಟ್ಟಿಯನ್ನು ಬಿಡುಗಡೆ ಅಂತೂ ಮಾಡಿಲ್ಲ. ಅದಾದಮೇಲೆ ಮತ್ತೆ ಈ ಒಂದು ಡಿಲೇ ಆಗಲಿಕ್ಕೆ ಕಾರಣ ಏನು, ಮೆರಿಟ್ ಲಿಸ್ಟ್ ಇನ್ನೂವರೆಗೆ ಬಿಟ್ಟಿಲ್ಲ. ಇವತ್ತಿಂದ ಮೆರಿಟ್ ಲಿಸ್ಟು ಪ್ಲಸ್ ಕೌನ್ಸಿಲಿಂಗ್ ಆರಂಭವಾಗಬೇಕಿತ್ತು 23ರಿಂದ 27 ತಾರೀಕು ತನಕ ಅಂತ ಹೇಳಿದರು. ಬಟ್ ಇದರಲ್ಲಿ ಸ್ವಲ್ಪ ಗೊಂದಲಗಳು ಉಂಟಾಗಿರುವಂಥದ್ದು. ಅದಕ್ಕೆ ಇಲ್ಲಿ ನೋಡ್ತಾ ಇದ್ದೀರಿ, ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟ, ಬಗೆಹರಿದ ಕೌನ್ಸಿಲಿಂಗ್ ಗೊಂದಲ. ಇದು ಆರ್ಟಿಕಲ್ ಬಂದಿರುವಂಥದ್ದು ನ್ಯೂಸ್ ಪೇಪರ್ ಒಳಗಡೆ. ಅತಿಥಿ ಉಪನ್ಯಾಸಕರಲ್ಲಿ ಅಭದ್ರತೆ ಅನ್ನುವುದೊಂದು ಆರ್ಟಿಕಲನ್ನು ಈ ನ್ಯೂಸ್ ಪೇಪರಲ್ಲಿ ಬಿಡುಗಡೆಯಾಗಿರುವಂಥದ್ದು. ಇದೇ ಒಂದು ಕಾರಣದಿಂದ ಏನಾದರೂ ಡಿಲೇ ಆಗಿದೆ. ಯಾಕಂದರೆ ಅಭ್ಯರ್ಥಿಗಳು ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಸೊ ಯು ಜಿ ಸಿಯ ನಿಯಮಾನುಸಾರ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡಬೇಕು. ಯು ಜಿ ಸಿ ನಿಯಮಾನುಸಾರ ಒಂದು ವಿದ್ಯಾರ್ಥಿಗಳನ್ನು ನೀವು ಕನ್ಸಿಡರ್ ಮಾಡಬೇಕು. ಅದಾದ ಮೇಲೆ ಕಾರ್ಯಭಾರದ ಬಗ್ಗೆ ಒಂದು ಗೊಂದಲವಿದೆ, ಅದನ್ನು ನೀವು ಕ್ಲಾರಿಟಿ ಮಾಡಬೇಕು. ಇವೆಲ್ಲವುಗಳನ್ನು ಮತ್ತೆ ಆಲ್ರೆಡಿ ಇದರಲ್ಲಿರುವಂಥ ಅಭ್ಯರ್ಥಿಗಳು, ಎಕ್ಸ್ಪೀರಿಯನ್ಸದಲ್ಲಿ ಇರುವಂಥವ್ರು ಮತ್ತು ಅದೇ ಒಂದು ಕಾಲೇಜಲ್ಲಿ ಕಂಟಿನ್ಯೂ ಮಾಡುವಂಥ ಅಭ್ಯರ್ಥಿಗಳಿಗೆ, ಆಮೇಲೆ ಹೊಸ ಅಭ್ಯರ್ಥಿಗಳಿಗೆ ಇವೆಲ್ಲವೂ ಗೊಂದಲಗಳನ್ನು ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಇದೇ ಒಂದು ಆರ್ಟಿಕಲದಿಂದ ಏನಪ್ಪ ಅಂತಂದರೆ, ಇನ್ ಕೇಸ್ ಆಫ್ ಇವತ್ತು ಬರಬೇಕಿದ್ದಂತಹ ಒಂದು ಕೌನ್ಸಿಲಿಂಗು ಮತ್ತು ಮೆರಿಟ್ ಲಿಸ್ಟು ತಡವಾಗಬಹುದು. ಅಂದರೆ ಇವತ್ತು ನಿಮಗೆ ಕೌನ್ಸಿಲಿಂಗ್ ಆರಂಭವಾಗುವಂಥ ಗ್ಯಾರಂಟಿ ಯಾವುದೂ ಇಲ್ಲ. ಕೌನ್ಸಿಲಿಂಗ್ ಇವತ್ತಿಂದ ಆರಂಭವಾಗುವಂಥ ಗ್ಯಾರಂಟಿ ಯಾವುದೂ ಅಂತೂ ಇಲ್ಲ. ಯಾಕಂದರೆ ಇನ್ನೂವರೆಗೆ ಕೂಡ ಕಾರ್ಯಭಾರದ ಪಟ್ಟಿ ಇರ್ಬೋದು, ಮೆರಿಟ್ ಲಿಸ್ಟ್ಗಳನ್ನು ಅಂದರೆ ಫೈನಲ್ ಮೆರಿಟ್ ಲಿಸ್ಟನ್ನು ಕೂಡ ರಿಲೀಸ್ ಮಾಡುವಂಥದ್ದು ಇರ್ಬೋದು. ಯಾವುದೂ ಕೂಡ ಆಗಿಲ್ಲ ಅಂತಂದರೆ ಮತ್ತೇನಾಗ್ಬೋದು, ಎಕ್ಸ್ಟೆಂಡೆಡ್ ಆಗ್ಬೋದು. ನೆನಪಿಟ್ಟುಕೊಳ್ಳಿ, ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯು ಮತ್ತೆ ಡೇಟ್ ಬದಲಾವಣೆ ಆಗ್ಬೋದು, ಎಕ್ಸ್ಟೆಂಡೆಡ್ ಆಗ್ಬೋದು. ಇವತ್ತು ಸಂಜೆ ತನಕ ನಿಮಗೆ ಯಾವುದಾದ್ರೂ ಒಂದು ಕ್ಲಾರಿಟಿ ಸಿಗುತ್ತೆ. ಸಂಜೆ ತನಕನೂ ಕೂಡ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಏನಾದರೂ ಎಕ್ಸ್ಟೆಂಡೆಡ್ ಆಗುವಂಥ ಚಾನ್ಸಸ್ ಇದೆಯಾ ಅಂಥೇಳಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಉಲ್ಲೇಖದ ಜೊತೆಗೆ ಮತ್ತು ಈ ಒಂದು ಆರ್ಟಿಕಲ್ ಜೊತೆಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇರೋದು ಏನಂತಂದರೆ, ಬದಲಾವಣೆ ಆಗುವಂಥ ನಿರೀಕ್ಷೆ ಜಾಸ್ತಿ ಇದೆ. ಅಂದರೆ ಡೇಟ್ ಬದಲಾವಣೆ ಆಗ್ಬೋದು.